ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿದ್ಯಾ, ಅವ್ರ ಫೋನ್ ರಿಂಗ್ ಆಗಿದ್ದಕ್ಕೆ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ. ಹೋಗು, ಬೇಗ ರೆಡಿಯಾಗು, ಪುರೋಹಿತರು ಬಂದ್ಬಿಡ್ತಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ನೀನು ಹೋಗಪ್ಪ. ನಾನು ರೆಡಿಯಾಗಿ ಬರ್ತೀನಿ. ಪುರೋಹಿತ್ರೆ ನಡೀರಿ. ಆಯ್ತಮ್ಮ. ಗೌಡ್ರೆ, ನಿಮ್ಮ ಹೆಂಡತಿಗೆ ಕುಂಕುಮ ಇಡಿ. ಬೇಡ ಶಾಸ್ತ್ರಿಗಳೇ, ನಾನೇ ಇಟ್ಕೋತೀನಿ. ಯಾಕಮ್ಮ, ನಿನ್ನ ಗಂಡ ಕುಂಕುಮ ಇಡಬಾರ್ದ? ಹಾಗಲ್ಲ ಶಾಸ್ತ್ರಿಗಳೇ, ನಾನು ಒಂದು ವ್ರತ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಅವ್ರನ್ನ ಮುಟ್ಕೋಬಾರ್ದು, ಅವ್ರ ನೆರಳು ಕೂಡ ನನ್ನ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದಾರೆ. ಅದೆಂತ ವ್ರತನಮ್ಮ? ಇದನ್ನ ನಾನು ಮೊದಲನೇ ಸಲ ಕೇಳ್ತಾ ಇರೋದು. ಅದು ನಮಗೆ ಗೊತ್ತಿರೋರು ಒಬ್ರು ಪುರೋಹಿತರು ಹೇಳಿದ್ರು. ನಮ್ಮ ಅತ್ತೆಗೆ ತುಂಬ ಪರಿಚಯ, ನಮ್ಮೊಳ್ಳೇದಕ್ಕೆ ಹೇಳಿರ್ತಾರಲ್ವಾ, ಅದಕ್ಕೆ ಮಾಡ್ತಿದ್ದೀನಿ. ಪೂಜೆ ವ್ರತ ಮಾಡಿದ್ರೆ ತಪ್ಪಲ್ಲ, ತುಂಬ ಒಳ್ಳೆಯದು. ನೇಮ ನಿಷ್ಠೆಯಿಂದ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಆದರೆ ನೀನು ಹೇಳ್ತಾ ಇರೋದನ್ನ ಕೇಳಿದ್ರೆ ಯಾಕೋ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ನನಗೂ ಹಂಗೆ ಅನಿಸಿದೆ ಶಾಸ್ತ್ರಿಗಳೇ. ಆದರೆ ಏನು ಮಾಡೋದು, ಇವ್ರು ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಸರಿ, ನಿಮ್ಮಿಬ್ಬರದೂ ಜನ್ಮ ದಿನಾಂಕ ಕೊಡಿ, ಅದನ್ನು ನೋಡಿ ನಾನು ಯಾವುದಾದ್ರೂ ಒಂದು ಪರಿಹಾರ ಇದ್ದರೆ ಹೇಳ್ತೀನಿ. ಅಲ್ಲ ಶಾಸ್ತ್ರಿಗಳೇ, ನೀವು ನೋಡಿದ್ರು ಅವ್ರು ಹೇಳಿರೋದೇ ಹೇಳ್ತೀರಾ? ಅವ್ರು ಸುಳ್ಳು ಹೇಳಿರ್ತಾರಾ? ಸುಳ್ಳು ಹೇಳಿದ್ದಾರೆ ಅಂತ ಅಲ್ಲಮ್ಮ, ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ಇರುತ್ತೆ. ಆದರೆ ಒಬ್ಬೊಬ್ರು ಒಂದೊಂದು ಹೇಳಿ ತಲೆ ಕೆಡಿಸ್ಬಿಡ್ತಾರೆ. ಈಗ ಇದೆಲ್ಲ ಸರ್ವಸಾಮಾನ್ಯ ಆಗೋಗ್ಬಿಟ್ಟಿದೆ. ನಾನು ಅದರಲ್ಲಿ ಏನಿದೆ ಅಂತ ಕುಲಂಕುಷವಾಗಿ ನೋಡಿ ಒಂದು ಪರಿಹಾರ ಹೇಳ್ತೀನಿ. ನೋಡೋಣ, ಒಳ್ಳೇದಾದರೆ ನಿಮಗೂ ಸಂತೋಷ, ನಮಗೂ ಸಂತೋಷ. ಸರಿ ಶಾಸ್ತ್ರಿಗಳೇ, ಈಗಲೇ ಬರ್ಕೊಡ್ತೀವಿ. ಮೇಡಮ್ ಅವರೇ, ಬರ್ಕೊಡಿ. ಬನ್ನಿ ಶಾಸ್ತ್ರಿಗಳೇ. ಆಹಾ ಶಾಸ್ತ್ರಿಗಳೇ, ಈಗ ನೀವೇ ನಂಗೆ ದಿಕ್ಕು. ಸರಿಯಾಗಿ ನೋಡಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಜಯಂತವರೇ, ನಿಮ್ಮ ಹೆಂಡತಿ ಎಷ್ಟು ಪುಣ್ಯ ಮಾಡಿದ್ರು ಗೊತ್ತಾ? ನಮ್ಮಲ್ಲಿ ಹೆಣ್ಮಕ್ಳು ಮದುವೆ ಆದಮೇಲೆ ತಮ್ಮ ಆಯುಷ್ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಗಂಡನಿಗೆ ಆಯುಷ್ ಜಾಸ್ತಿ ಕೊಡಪ್ಪ ಅಂತ ದೇವ್ರನ್ನ ಕೇಳಿಕೊಂಡು, ಅದೂ ಅಲ್ಲದೆ ನನಗೆ ಈ ಸೌಭಾಗ್ಯವಾಗಿ ಇರ್ತಕ್ಕಂಥ ಸಾವು ಕೊಡಪ್ಪ, ಅಂದರೆ ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ನಿನ್ನ ಹೆಂಡತಿ ಎಷ್ಟು ಪುಣ್ಯವಂತಲಪ್ಪ. ಹಾಂ, ಇಂಥ ಸಾವು ಎಲ್ರಿಗೂ ಬರೋದಿಲ್ಲ ಕಣಪ್ಪ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ಸತ್ತಿದ್ದಾರೆ ಅಂತ ಪದೇ ಪದೇ ಹೇಳಬೇಡಿ. ನನಗದನ್ನು ಕೇಳೋಕ್ಕೂ ಸಂಕಟ ಆಗ್ತಾ ಇದೆ. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ, ಆದರೆ ಈ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಿನ್ನ ಹೆಂಡತಿ ದೈಹಿಕವಾಗಿ ನಿನ್ನ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ನಿನ್ನ ಜೊತೆಲಿ ಸದಾ ಇರ್ತಾಳಪ್ಪ. ನೋಡಪ್ಪ, ಈ ಸಂದರ್ಭದಲ್ಲಿ ಒಂದು 5 ಜನ ಮುತ್ತೈದರನ್ನು ಕರೆದು ಲಕ್ಷ್ಮೀ ನಿವಾಸ ಲಕ್ಷ್ಮೀ